ಎಷ್ಟು ಚಂದ ಉಂಟಲ್ಲ ಗುಲಾಬಿ. ಹಲೋ ಗಾಯ್ಸ್, ಹೇಗಿದ್ದೀರಾ? ಆಟಿ ತಿಂಗಳಲ್ಲಿ ಪೇರು ಪುಂಡಿ ತಿನ್ನದಿರೋಕ್ಕಾಗಲ್ಲಲ್ವಾ? ಬಸಳೆ ಪುಂಡಿ ಕೇಳಿದ್ದೀರಿ, ನೀರು ಪುಂಡಿ ಕೇಳಿದ್ದೀರಿ, ಇದೆಂತಪ್ಪ ಪೇರು ಪುಂಡಿ? ನಾರ್ಮಲಾಗಿ ಮಾಡ್ತೀರಲ್ವ ಪುಂಡಿ ಅಂದರೆ ಕಡುಬು, ಅದನ್ನು ಸ್ವಲ್ಪ ಸಣ್ಣದಾಗಿ ರೋಲ್ ಮಾಡಿ ಕುದಿಯುತ್ತಿರೋ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ತೆಂಗಿನ ಹಾಲು ಹಾಕಿ ಕುದಿಸಿದರೆ ನಮ್ಮ ಪೇರು ಪುಂಡಿ ರೆಡಿ. ಸೊ ಇವತ್ತು ನನಗೆ ಮಾರ್ನಿಂಗ್ ತಿಂಡಿ ಪೇರದ ಪುಂಡಿ. ಸಖತ್ ಟೇಸ್ಟ್ ಮಾರೆ, ನನಗಂತೂ ತುಂಬ ಇಷ್ಟ. ನಾವು ಮಾತ್ರ ತಿಂದರೆ ಸಾಕಾ, ಹಸುವಿಗೂ ಸ್ವಲ್ಪ ಕೊಡಬೇಕು ಅಲ್ವಾ? ಸೊ ಪೇರು ಪುಂಡಿ ಕೊಡೋಕ್ಕಾಗಲ್ಲ, ಹಸಿಗೆ ಸ್ವಲ್ಪ ಹುಲ್ಲು ಹಾಕಿದೆ. ಗೋಮಾತೆಯ ಸೇವೆಯಲ್ಲಿ ದಯೆಯಿದೆ, ದಯೆಯಲ್ಲಿ ಧರ್ಮವಿದೆ, ಧರ್ಮವಿರುವ ಮನವೇ ದೇವರ ಮಂದಿರ. ಇದು ನಾನು ಹೇಳಿದ್ದಲ್ಲ ಆಯಿತಾ, ಯಾರೋ ತಿಳಿದವರು ಹೇಳಿರೋದು. ಸೊ ಮಾರ್ನಿಂಗ್ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಹೋಗಿದ್ದು ಬೇಲಿ ಹಾರಲಿಕ್ಕೆ. ಅಂದರೆ ಬೇರೆ ಎಂತ ಇಲ್ಲ ಆಯಿತಾ, ಮಾನೋಲಿ ಕೊಯ್ಲಿಕ್ಕೆ ಅಷ್ಟೇ. ಸೊ ಹೋಗಿದ್ದಕ್ಕೆ ಒಂದು 4 ಸಿಕ್ಕಿತ್ತು, ಬಚಾವ್. ಸೊ ಇವಾಗ ನನ್ನ ಕೈಯಲ್ಲಿ 2 ಬಾಲ್ಗಳಿವೆ, ಬಾಲ್ಗಳೆಲ್ಲ ಹಣ್ಣುಗಳಿವೆ. ಅದು ಯಾವ ಹಣ್ಣು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ನೋಡಲಿಕ್ಕೆ ಮಾತ್ರ ಚಂದ ಉಂಟು, ಹಾಗೆ ಹಾಕಿದ ಮೇಲೆ ಗೊತ್ತಾಯಿತು ಯಪ್ಪಾ ಪುಲಿ. ಆದರೆ ನನ್ನ ಅಮ್ಮ ಉಂಟಲ್ಲ, ಮ್ಯಾಜಿಕ್ಕೇ ಮಾಡಿದ್ರು ಮಾರೆ, ಸೂಪರ್ ಆಗಿತ್ತು ಹಣ್ಣಿಂದ ಜ್ಯೂಸು. ಹಾಗೆ ಮಧ್ಯಾಹ್ನಕ್ಕೆಂತ ಒಂದು ಕಡೆ ಅನ್ನ ಬೇಯಿಸಿ ಇನ್ನೊಂದು ಕಡೆ ತೌತೆ ಕಜ್ಬಿಟ್ಟು ರೆಡಿ. ನಾವು ಊಟ ಮಾಡಿ ರೆಸ್ಟ್ ಮಾಡುವಾಗ ನಮಗೆ ಕಂಡದ್ದು ಇದು. ಯೋಬೋ, ಹೊರೌಂಡರೊಂದುಂಟು ಪರಕೆ ಅಂತ ನಾನು. ನೀವೆಂತ ನೋಡುದು, ಅದು ಕೇರೆ ಮಾರೆ ಕಪ್ಪೆಡಿಲಿಕ್ಕೆ ಬಂದದ್ದು. A few moments later. ವನಸಗಾನಾಗ ಬರ್ತೀನಿ ಬಟ್ಟಲಿತ್ತು ಬಲನ್ನ ಸಾದಿ ಮೂಲೆ ಅದೇ ಬೊಚ್ಚಿಗಿನಿ ವನಸ ಪೋಂಡು. ನಾನು ಯಾಕೆ ಹೀಗೆ ಬಲ್ಲೆ ಹಾರಿ ಹೂ ಕೊಯ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಇವತ್ತು ಸಂಜೆ ಚಿಕ್ಕ ಮೇಳದ ಆಟದವರು ಬರ್ತಾರೆ, ಅದಕ್ಕೆ ಸ್ವಲ್ಪ ಹೂವೆಲ್ಲ ಕಟ್ಟಿ ರೆಡಿ ಮಾಡುವ ಅಂತ ಹೂ ಕಟ್ತಾ ಇದ್ದೀನಿ. ಹೂ ಕಟ್ಟಿ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಹೊರಟಿದ್ದು ಪದವಿಗೆ. ಯಾಕೆ ಅಂತ ಹೇಳಿದರೆ ನನ್ನ ತಂಗಿನ ಕರ್ಕೊಂಡು ಬರಲಿಕ್ಕೆ ಅಷ್ಟೆ. ತುಲೆಂಕಲ ರೋಡ್ ತುಲೆ ಗಾಯ್ಸ್. ಆಲ್ಮೋಸ್ಟ್ ವಯನಾಡ್ ಲೆಕ್ಕ ಆತಂದು. ನೀವು ನೋಡಿದ್ದು ನಮ್ಮ ಊರಿನ ರೋಡು, ಅಲಕ್ಕ ಹೋಗಿದೆ ಮಾರೆ. ಇದು ಸ್ವೀಟ್ ನನ್ನ ತಂಗಿ ತಗೊಂಡು ಬಂದಿದ್ದು, ನೋಡಲಿಕ್ಕೂ ಚಂದ ಉಂಟು, ತಿನ್ನಲಿಕ್ಕೂ ಸಖತ್ತಾಗಿತ್ತು. ಹಾಗೆ ಸಂಜೆ ಆಗುವಾಗ ಚಿಕ್ಕ ಮೇಳದವರು ಬಂದೇ ಬಿಟ್ಟರು. ಬರುವಿಕೆಗೆ ಕಾಯ್ತಿದ್ದವಳು ನಾನು, ಆದರೆ ನೀವಾಗಿ ನನ್ನ ಅಂತಃಪುರದೊಳಗೆ ಪ್ರವೇಶವನ್ನು ಮಾಡಿದ್ದೀರಿ. ಆಶ್ಚರ್ಯವನ್ನೇ ಕಾಡುತ್ತಾ ಇದ್ದೀರಿ, ಸಕಲ ಯುದ್ಧ ಸಿದ್ಧತೆಯನ್ನು ಮಾಡಿಕೊಂಡು ಬಂದವರಿದ್ದೀರಿ. ಅದಕ್ಕಾಗಿ ನಿಮ್ಮಲ್ಲಿ ಪ್ರಶ್ನೆ ಕೇಳುವವಳಿದ್ದೀರಿ, ಯಾರುடைய ಯುದ್ಧಕ್ಕಾಗಿ ಹೊರಟವರಿದ್ದೀರಿ? ನಳಿನಾಕ್ಷಿ ನಾನು
ಪ್ರಭಾವತಿ, ಸ್ವಾಮಿ. ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವಂತಹ ಯೋಗ ಭಾಗ್ಯ ಸನ್ನಿಹಿತವಾಗಿದೆ. ಹಾಗಾಗಿ ಅರ್ಜುನನಿಂದ ಬಂದಂತಹ ತುರಗವನ್ನು ನಮ್ಮ ಅಯ್ಯ ಬಂಧಿಸಿದ್ದಾರೆ. ಅರ್ಜುನನಲ್ಲಿ ಯುದ್ಧಕ್ಕಾಗಿ ನಾನು ಹೊರಟಿದ್ದೇನೆ. ಕಳವಳಿಸಬೇಡ ಮನದಿ, ಆ ಕುಂತಿಸುತನಿಗೆ ಅನುಕೂಲವನಲ್ಲ ರಣದಿ. ಅರ್ಜುನನಲ್ಲಿ ಯುದ್ಧದಲ್ಲಿ ಮೆಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪಾಲಿಗೆ ಸೋಲಾಯ್ತು ಅಂತಾದ್ರೆ ಮೋಕ್ಷ ಸಿಗುವುದಿಲ್ವೇ? ನೀವು ಯುದ್ಧದಲ್ಲಿ ಗೆದ್ದು ಬರುತ್ತೇವೆ ಮಾತನ್ನು ಹೇಳಿ ಹೋಗುತ್ತೇನೆ. ಈ ಒಂದು ರಾತ್ರಿ ನನ್ನ ಜೊತೆ ಕಳೆದುಕೊಂಡು ಯಾಕಾಗೂ ಹೋಗ್ಬೋದಲ್ವೇ? ಭಗವಾನ್ ಶ್ರೀಕೃಷ್ಣನ ದರ್ಶನ ಮಗ. ಆవిడ పొరలోడి ಗೆಜ್ಜೆ ಸೇವನೆ ಮಾಡ್ತಾರೆ. ನಿಖಿಲ್ ಗಿಂಕುಲ್ ನಮ್ಮ ಫ್ರೆಂಡ್ಸ್ ಮಹಾಗಣಪತಿ ದೇವರ ಮಂಚಿ ಗೋಪಾಲಕೃಷ್ಣ ದೇವರ ಐಶ್ವರ್ಯಾದಿ ಕೊಟ್ಟು ಕಾಪಾಡಿಕೊಂಡು ಬರ್ತೀರಿ ಗೊತ್ತಿದೆ ಸರ್. ಬರ್ಪ ಆಟದವರು ಬಂದು ಆಯಿತು, ಹೋಗಿನೂ ಆಯಿತು. ಓಕೆ, ಬಾಯ್.